ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಸಣ್ಣ ಕಥೆ. ಕೈಲಾಸದಲ್ಲಿ ಶಿವನು ಮತ್ತು ಪಾರ್ವತಿ ವಾಸ ಮಾಡುತ್ತಿದ್ದರು. ಶಿವನು ಯಾವುದೋ ಕಾರಣಕ್ಕಾಗಿ ಭೂಲೋಕಕ್ಕೆ ಬಂದಿದ್ದನು. ಆಗ ಒಬ್ಬಂಟಿಯಾಗಿದ್ದ ಪಾರ್ವತಿಯು ಒಂದು ದಿನ ಕುಳಿತಿದ್ದಾಗ ಇಬ್ಬರು ಸೈನಿಕರು ಬಂದು ಈ ಕೆಲವೇ ಕ್ಷಣಗಳಲ್ಲಿ ಶಿವನು ಇಲ್ಲಿಗೆ ಬರಲಿದ್ದಾನೆ ಎಂದು ತಿಳಿಸುತ್ತಾರೆ. ಆಗ ಸಂತಸದಿಂದ, ಅಯ್ಯೋ, ನನ್ನ ಪತಿದೇವರು ಬರುತ್ತಿದ್ದಾರೆ, ಎಷ್ಟೋ ದಿನಗಳಾಗಿತ್ತು ನಾನು ಅಲಂಕಾರಗೊಂಡು ಎಂದು ಹೇಳುತ್ತಾ ಅಲಂಕಾರಗೊಳ್ಳಲು ಹೋಗುವಾಗ, ಸ್ನಾನ ಮಾಡಲು ಹೋಗುವಾಗ ಅಲ್ಲಿ ಒಂದು ಅರಿಶಿಣದ ಬಟ್ಟಲನ್ನು ನೋಡುತ್ತಾರೆ. ಅರಿಶಿಣದ ಬಟ್ಟಲನ್ನು ತಗೊಂಡು ಒಂದು ಸುಂದರವಾದ ಗೊಂಬೆಯನ್ನು ತಯಾರಿಸುತ್ತಾರೆ. ಇದಕ್ಕೇನೋ ಕಮ್ಮಿ ಇದೆಯಲ್ಲ ಎಂದು ಯೋಚಿಸುವಾಗ ಒಂದು ಜೀವವನ್ನು ತುಂಬುತ್ತಾರೆ. ಜೀವ ತುಂಬಿದ ಮಗು ಸುಂದರವಾಗಿ ನಿಲ್ಲುತ್ತದೆ. ಆ ಸುಂದರವಾದ ಮಗುವನ್ನು ಕಂಡು ಪಾರ್ವತಿಗೆ ಬಹಳ ಸಂತಸವಾಯಿತು. ಅದಕ್ಕೆ ವಿನಾಯಕ ಎಂದು ಹೆಸರಿಟ್ಟು ನನ್ನೆಲ್ಲ ಶಕ್ತಿಯು ನಿನಗೆ ಇರಲಿ ಎಂದು ವರ ನೀಡುತ್ತಾರೆ. ಆಗ ನಾನು ಸ್ನಾನ ಮಾಡಿಕೊಂಡು ಬರುತ್ತೇನೆ, ಇಲ್ಲೇ ಇರು, ಈ ಲಡ್ಡುವನ್ನು ತಿನ್ನುತ್ತಿರು ಎಂದು ಹೇಳಿ ಹೋಗ್ತಾರೆ. ಆಯಿತು ಅಮ್ಮ ಎಂದು ಆ ಹುಡುಗ ಇಲ್ಲೇ ಇರುತ್ತದೆ. ಆ ಕ್ಷಣವೇ ಶಿವ ಬರುತ್ತಾರೆ. ಶಿವ ಬರುವಾಗ ಆ ಮಗು ನಿಲ್ಲಿಸುತ್ತದೆ. ನೀನ್ಯಾರು ಎಂದು ಕೇಳಿದಾಗ ಆ ಮಗು ಪರ್ವತರಾಜನ ಪಾರ್ವತಿಯ ಮಗ ವಿನಾಯಕ ಎಂದು ಹೇಳುತ್ತದೆ. ಆಗ ನಮ್ಮಿಬ್ಬರ ನಡುವೆ ಯಾವ ಮಗನೂ ಇಲ್ಲ, ನೀ ಯಾವ ಮಗ ಎಂದು ಕೇಳುತ್ತಾರೆ. ನಾನು ಪಾರ್ವತಿಯ ಮಗನೇ ಎಂದು ಹೇಳುತ್ತಾರೆ. ನನಗೆ ಎದುರುತ್ತರನ ಎಂದು ಆ ತ್ರಿಶೂಲವನ್ನು ತಗೊಂಡು ಅವನ ಕುತ್ತಿಗೆಗೆ ಹಾಕುತ್ತಾರೆ. ಕುತ್ತಿಗೆ ಹಾಕಿದಾಗ ಕುತ್ತಿಗೆ ಒಂದು ಕಡೆ, ದೇಹ ಒಂದು ಕಡೆ ಆಗುತ್ತದೆ. ಆಗ ಪಾರ್ವತಿ ಬಂದು, ಅಯ್ಯೋ, ಅಪಘಾತ ಮಾಡಿಬಿಟ್ಟಿರಲ್ಲ ನೀವು, ಅವಸರದಿಂದ ಅಪಘಾತ ಮಾಡಿಬಿಟ್ಟಿರಿ ಎಂದು ಕಿರುಚಾಡುತ್ತಾರೆ. ಅಯ್ಯೋ, ಇದು ದಯಾಶಕ್ತಿಯನ್ನು ಎಂದು ಕಂಡೆ ಪಾರ್ವತಿ ಎಂದು ಹೇಳುತ್ತಾರೆ. ಇಲ್ಲ, ನನ್ನ ಮಗ ಇವನು, ನನಗೆ ಬೇಕೇ ಬೇಕು ಎಂದು ಹೇಳುತ್ತಾರೆ. ಆಗ ಸೈನಿಕರನ್ನು ಕರೆತಂದು ಸೈನಿಕರೇ, ಉತ್ತರ ದಿಕ್ಕಿಗೆ ಹೋಗಿ ಪಕ್ಷಿ ಅಥವಾ ಪ್ರಾಣಿ ಅಥವಾ ಯಾವುದೇ ಮನುಷ್ಯ ಇರಲಿ, ಅವರ ಕುತ್ತಿಗೆಯನ್ನು ಕೊಂದು ತನ್ನಿರಿ ಎಂದು ಹೇಳುತ್ತಾರೆ. ಆಗ ಅವರು ಉತ್ತರ ದಿಕ್ಕಿಗೆ ಹೋಗುತ್ತಾರೆ. ಅಲ್ಲೊಂದು ಆನೆ ಮಲಗಿರುತ್ತದೆ. ಆನೆಯ ಕುತ್ತಿಗೆಯನ್ನು ಕತ್ತರಿಸಿ ತಂದು ಕೊಡುತ್ತಾರೆ. ಅದಕ್ಕೆ ವರ ನೀಡಿ ಸೊಂಡಲಿನ ಮಗು ಮಾಡಿ ನಿಲ್ಲಿಸುತ್ತಾರೆ. ಆ ಮಗು, ನನ್ನಿಂದ ತಪ್ಪಾಯಿತು ತಂದೆ ಎಂದು ಹೇಳುತ್ತದೆ. ಇಲ್ಲ, ತಪ್ಪಲ್ಲ, ನಂದೇ ತಪ್ಪು, ಯಾಕಂದರೆ ಅವಸರದಿಂದ ಮಾಡಿದ ತಪ್ಪು ನನಗೆ ಆಯಿತು ಎಂದು ಹೇಳುತ್ತಾರೆ. ಅದೆಲ್ಲ ಆದ ನಂತರ ಪಾರ್ವತಿ ಬಂದು, ಯಾವುದೇ ಪೂಜೆ ಮಾಡೋಕ್ಕಿಂತ ಮುಂಚೆ ನನ್ನ ಮಗನ ಪೂಜೆ ಮಾಡಿಯೇ ಮುಂದಕ್ಕೆ ಹೋಗಬೇಕು ಎಂದು ಹೇಳುತ್ತಾರೆ. ಹಾಗೇ ಆಗಲಿ ಎಂದು ವರ ನೀಡುತ್ತಾರೆ. ಹಾಗಾಗಿ ನಾವು ಗಣೇಶನ ಪೂಜೆ ಮಾಡಿಯೇ ಮುಂದಕ್ಕೆ ಬೇರೆಯವರ ಪೂಜೆ ಮಾಡುತ್ತೇವೆ. ಇದು ನನ್ನ ಸಣ್ಣ ಕತೆ. ಧನ್ಯವಾದಗಳು.